ಶನಿ ದೇವರ ಹೆಸರು ಕೇಳಿದ್ರೆ ಸಾಕು, ಜನ ಭಯಪಡ್ತಾರೆ. ಅವರಿಗೆ ಯಾಕೆ ನಾವೆಲ್ಲ ಕಪ್ಪು ಎಳ್ಳು ಎಣ್ಣೆ ಅರ್ಪಿಸುತ್ತೇವೆ ಅಂತ ನಿಮಗೇನಾದ್ರೂ ಗೊತ್ತಾ? ಅವರ ವಾಹನ ಕಾಗೆಯಾಗಿದೆ ಮತ್ತು ಶನಿದೇವರು ಹನುಮಂತನ ಮುಂದೆ ತಲೆಬಾಗುತ್ತಾರೆ. ಯಾಕೆ ಅಂತ ತಿಳಿಯೋಣ ಇಂದಿನ ಕಥೆಯಲ್ಲಿ. ಮೊದಲಿಗೆ ನಾವು ಶನಿದೇವರ ಜನನದ ಬಗ್ಗೆ ತಿಳಿಯೋಣ. ಸೂರ್ಯದೇವ ಮತ್ತು ಛಾಯಾದೇವಿಯ ಗರ್ಭದಲ್ಲಿ ಜನಿಸಿದವನೇ ಶನಿದೇವ. ಗರ್ಭದಲ್ಲಿದ್ದಾಗಲೇ ಛಾಯಾದೇವಿ ಶಿವನ ತಪಸ್ಸಿನಲ್ಲಿ ಮುಳುಗಿದ್ದರು. ಆ ತಪಸ್ಸಿನ ಪ್ರಭಾವದಿಂದ ಶನಿದೇವರು ಜನ್ಮದಿಂದಲೇ ಗಂಭೀರ ಮತ್ತು ತಪಸ್ವಿಯ ಗುಣಗಳನ್ನು ಹೊಂದಿದ್ದ. ಅವರಲ್ಲಿ ಅಪಾರ ಶಕ್ತಿ ಇತ್ತು. ಅವರ ದೃಷ್ಟಿ ಯಾರ ಮೇಲೆ ಬೀಳುತ್ತದೋ ಅವರ ಜೀವನದಲ್ಲಿ ಪರೀಕ್ಷೆಗಳು ಆರಂಭವಾಗುತ್ತವೆ ಎಂದು ಹೇಳಲಾಗುತ್ತಿತ್ತು. ಒಮ್ಮೆ ಕೈಲಾಸದಲ್ಲಿ ದೇವತೆಗಳು ಸಭೆ ನಡೆಸುತ್ತಿದ್ದರು. ಎಲ್ಲರೂ ಶಿವನ ಮುಂದೆ ಕುಳಿತಿದ್ದರು. ಆದರೆ ಶನಿದೇವರು ಮಾತ್ರ ತಲೆ ತಗ್ಗಿಸಿಕೊಂಡು ದೂರದಲ್ಲಿ ಕುಳಿತಿದ್ರು. ಅವರನ್ನು ಶಿವ ಕರೆದು ಕೇಳ್ತಾರೆ, ಶನಿ, ಯಾಕೆ ನೀನು ದೂರದಲ್ಲಿ ತಲೆ ತಗ್ಗಿಸ್ಕೊಂಡು ಕೂತಿದೀಯಾ ಅಂತ. ಆಗ ಶನಿದೇವರು ಹೇಳ್ತಾರೆ, ಪ್ರಭು, ನನ್ನ ದೃಷ್ಟಿ ಯಾರ ಮೇಲಾದರೂ ಬಿದ್ರೆ ಅವರ ಕರ್ಮದ ಪರೀಕ್ಷೆ ಪ್ರಾರಂಭವಾಗುತ್ತದೆ. ನಿಮ್ಮ ಸಭೆಗೆ ತೊಂದರೆ ಬೇಡ ಎಂದು ಅಲ್ಲಿ ದೂರದಲ್ಲಿ ಕುತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿಸಿಕೊಂಡ ನಂದಿ ಮತ್ತು ಶಿವಗಣರು ನಕ್ಕರು. ಏನು ನಿನ್ನೊಂದು ದೃಷ್ಟಿಯಿಂದ ಏನಾಗುತ್ತೆ ಅಂತ ಅವರು ಅಹಂಕಾರದ ಮಾತುಗಳನ್ನ ಆಡಿದರು. ಆಗ ಶಿವ, ನನ್ನ ಒಬ್ಬ ಗಣನ ಮೇಲೆ ನಿನ್ನ ದೃಷ್ಟಿ ಬೀಳಲಿ ಎಂದು ಶನಿ ದೇವರಿಗೆ ಹೇಳಿದ್ರು. ಆಗ ಶನಿದೇವ ಒಂದು ಕ್ಷಣ ಅಷ್ಟೇ ಒಂದು ಗಣನ ಮೇಲೆ ದೃಷ್ಟಿ ಹಾರಿಸಿದ್ರು. ಆ ಗಣನ ಅಹಂಕಾರ, ಶಕ್ತಿ, ಸೌಂದರ್ಯ ಎಲ್ಲವೂ ಕ್ಷಣಾರ್ಧದಲ್ಲಿ ಕುಸಿದು ಬಿಟ್ಟವು. ಆಗ ಶಿವ ಹೇಳಿದ್ರು, ಇದು ಶನಿದೇವರ ಶಾಪವಲ್ಲ, ನೀನು ನಿನ್ನ ಅಹಂಕಾರ ಮತ್ತು ಕರ್ಮದ ಫಲವಾಗಿ ಅದನ್ನು ಅನುಭವಿಸಿದೆ ಎಂದು ಶಿವ ಅವತ್ತು ಹೇಳ್ತಾರೆ. ಮತ್ತೆ ಹನುಮಾನಿಗೆ ಶನಿದೇವರು ಹೇಗೆ ನಂಟು, ಅವರಿಬ್ಬರ ರಿಲೇಶನ್ ಹೇಗಿತ್ತು ಅಂತಂದ್ರೆ, ಎಲ್ಲರನ್ನು ನನ್ನ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಹನುಮಂತನ ಮೇಲೆಯೂ ಪರೀಕ್ಷೆ ಮಾಡೋಣ ಅಂತ ಶನಿದೇವರು ಹನುಮಂತನ ಬಳಿ ಹೋಗಿ ಕೇಳ್ತಾರೆ, ನಿನ್ನ ಮೇಲೆ ನನ್ನ ಸಾತಿ ಆರಂಭವಾಗಲಿದೆ. ಆಗ ಹನುಮಂತ ನಕ್ಕು ಹೇಳ್ತಾನೆ, ನಾನು ಶ್ರೀರಾಮನ ಸೇವೆಯಲ್ಲಿ ಇದ್ದೇನೆ, ನಿನಗೆ ಬೇಕಾದರೆ ನನ್ನ ಭುಜದ ಮೇಲೆ ಕುಳಿತುಕೋ ಎಂದು ಹೇಳ್ತಾರೆ. ಆಗ ಶನಿದೇವರು ತಕ್ಷಣ ಹನುಮಂತನ ಭುಜದ ಮೇಲೆ ಕುತ್ಕೊಂತಾರೆ. ರಾಮನ ಜಪ ಮಾಡುತ್ತಾ ಅಲ್ಲಿ ಇಲ್ಲಿ ಬಂಡೆಗಳ ಮೇಲೆ, ಪರ್ವತಗಳ ಮೇಲೆ ಹಾರೋರು, ಅವರ ದೇಹವನ್ನು ದೊಡ್ಡದಾಗಿಸ್ಕೊಳ್ಳೋರು, ಹೀಗೆ ಮಾಡ್ತಿರುವಾಗ ಶನಿದೇವರಿಗೆ ಗಾಯಗಳಾದವು. ಆಗ ಹನುಮಂತನಿಗೆ ಹೇಳ್ತಾರೆ, ಹೇ ಹನುಮಂತ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಪ್ಪ, ನನ್ನ ಇನ್ನು ಕೆಳಗಿಳಿಸೋ. ಹನುಮಂತ ಅವನನ್ನು ಕೆಳಗಿಳಿಸಿ ಅವನಿಗೆ ಎಣ್ಣೆಯಿಂದ ಹಚ್ಚಿ ಮಸಾಜ್ ಮಾಡಿದ. ಆ ಗಾಯಗಳು ಸಂಪೂರ್ಣವಾಗಿ ಮಾಯುವವರೆಗೂ ಹನುಮಂತ ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ. ಆಗ ಆ ನೋಡ್ಕೊಂಡ ರೀತಿ ಮತ್ತು ಹನುಮಾನನ ಜೊತೆಯಲ್ಲಿದ್ದಾಗ ಹನುಮಾನು ಆ ರಾಮನನ್ನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡುತ್ತಿರುವುದನ್ನು ನೋಡಿ ಶನಿದೇವರು ಹನುಮಂತನನ್ನು ತುಂಬಾ ಮೆಚ್ಚಿಕೊಂಡ್ರು. ಹನುಮಾನ ಯಾರು ಪೂಜೆ ಮಾಡ್ತಾರೆ ಅವರಿಗೆ ನನ್ನ ಪರಿಣಾಮ ಕಡಿಮೆ ಇರುತ್ತೆ ಅಂತ. ಈಗ ನೋಡೋಣ ನಾವು, ಶನಿದೇವರು ಕಾಗೆಯನ್ನು ಯಾಕೆ ಅವರ ವಾಹನವಾಗಿ ಮಾಡಿಕೊಂಡ್ರು ಅಂತ. ಕಾಗೆ ಎಲ್ಲವನ್ನು ಗಮನಿಸುತ್ತದೆ. ಅದು ಮನುಷ್ಯನ ಗುಪ್ತ ಕರ್ಮಗಳ ಸಾಕ್ಷಿ. ಮನುಷ್ಯ ಮನಸ್ಸಿನೊಳಗೆ ಮಾಡಿದ ಕೆಟ್ಟ ಕೆಲಸಗಳು, ಕೆಟ್ಟ ಉದ್ದೇಶದಿಂದ ಮಾಡಿದ ಕೆಲಸಗಳೆಲ್ಲ ಕಾಗೆ ಶನಿದೇವರಿಗೆ ಮುಟ್ಟಿಸುತ್ತದೆ. ಇದು ಕಾಗೆ ಕೆಲಸ. ಅದು ಕಾಗೆ ಶನಿದೇವರಿಗೆ ಕಣ್ಣಿದ್ದಂಗೆ, ಅದೆಲ್ಲ ಸ್ಕ್ಯಾನ್ ಮಾಡ್ತಿರುತ್ತೆ ಎಲ್ಲರನ್ನು. ಯಾರು ತುಂಬಾ ಅಹಂಕಾರದ ಮಾತುಗಳಾಡಿದ್ರು, ಯಾರು ಕೆಟ್ಟದಾಗಿ ಹಿರಿಯರ ಜೊತೆಗೆ ನಡ್ಕೊಂಡ್ರು, ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಅದು ಎಲ್ಲ ಲೀಸ್ಟ್ ಮಾಡಿ ಶನಿದೇವರಿಗೆ ಒಪ್ಪಿಸುತ್ತೆ. ಶನಿದೇವರು ಅದ್ರ ಮೇಲೆ ಆಕ್ಷನ್ ತಗೊಂತಾರೆ. ಹಿಂದೂ ಧರ್ಮದಲ್ಲಿ ಕಾಗೆ ಎಂದರೆ ಪಿತೃಗಳ ದೂತ, ಕರ್ಮದ ಸಂಕೇತ, ಗುಪ್ತ ಸತ್ಯಗಳ ಸಾಕ್ಷಿ. ಆದ್ದರಿಂದಲೇ ಶನಿದೇವರ ವಾಹನ ಕಾಗೆ ಆಗಿದೆ. ಮತ್ತೆ ನಾವೆಲ್ಲ ಯಾವಾಗ್ಲೂ ಹನುಮಾನ್ ದೇವಸ್ಥಾನಕ್ಕೆ ಹೋದಾಗೆಲ್ಲ ಶನಿದೇವರಿಗೆ
ವಿಶೇಷವಾಗಿ ಕಪ್ಪು ಬಟ್ಟೆ, ಎಣ್ಣೆ ಮತ್ತು ಕರಿ ಎಳ್ಳುವನ್ನು ಅರ್ಪಿಸುವುದನ್ನು ನಾವು ನೋಡಿದ್ದೀವಿ ಪೂಜೆಯಲ್ಲಿ. ಕಪ್ಪು ಎಳ್ಳು ಸಹ ಅದು ಕರ್ಮದ ಸಂಕೇತ, ಎಣ್ಣೆ ಅದು ಶಾಂತಿಯ ಸಂಕೇತವಾಗಿದೆ. ಮತ್ತು ಶನಿವಾರ ಎಣ್ಣೆ ಅರ್ಪಿಸುವುದರಿಂದ, ಹನುಮಾನ್ ಚಾಲೀಸು ಓದುವುದರಿಂದ, ಕಪ್ಪು ಎಳ್ಳು ಸಮರ್ಪಣೆ ಮಾಡುವುದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಅಂತಾರೆ. ಶನಿದೇವರು ದುಷ್ಟನಲ್ಲ, ಅವರು ಕರ್ಮದ ನ್ಯಾಯಾಧೀಶ. ಕಾಗೆ ಅವರ ಕಣ್ಣು. ಎಣ್ಣೆ ಅಹಂಕಾರವನ್ನು ತ್ಯಜಿಸುವ ಸಂಕೇತ. ಮತ್ತು ಹನುಮಂತನ ಭಕ್ತಿ ಇದ್ದರೆ ಶನಿಯ ಕಠಿಣ ಪರೀಕ್ಷೆಯು ಮೃದುವಾಗುತ್ತದೆ. ಶನಿದೇವರು ಜೀವನವನ್ನು ನಾಶ ಮಾಡಲು ಬರುವುದಿಲ್ಲ, ನಮ್ಮ ಅಹಂಕಾರವನ್ನು ಒಡೆದು ಸತ್ಯದ ದಾರಿಗೆ ತರುವುದಕ್ಕಾಗಿ ಬರುತ್ತಾರೆ. ಭಕ್ತಿ ಇರುವಲ್ಲಿ ಶನಿಯ ಭಯ ಇರುವುದಿಲ್ಲ, ಅಹಂಕಾರ ಇರುವಲ್ಲಿ ಶನಿಯ ದೃಷ್ಟಿ ತಪ್ಪುವುದಿಲ್ಲ. ನಿಮಗೆಲ್ಲರಿಗೂ ಈ ಶನಿಯ ಕಥೆಗಳು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತಷ್ಟು ಕಥೆಗಳೊಂದಿಗೆ ಸಿಗೋಣ ಮುಂದಿನ ಭಾಗದಲ್ಲಿ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.